ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದೇ ರೀಲ್ ದಾರದಲ್ಲಿ ನಿಮ್ಮ ಸೀರೆಗೆ ನೀವು ಈ ಒಂದು ಹೊಸ ರೀತಿಯ ಕ್ರೋಶಾ ಬಾರ್ಡರ್ ಡಿಸೈನ್ನ ಹಾಕೋಬೋದು. ತುಂಬಾ ಈಸಿ ಇದೆ. ಒಂದು ಬೀಡ್ಸ್ ಕೂಡ ನಾನು ಇಲ್ಲಿ ತೊಗೊಂಡಿಲ್ಲ. ಆಲ್ಮೋಸ್ಟ್ ಇದು ಕೂಡ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಮನೇಲಿ ಇರುವಂಥ ಗೃಹಿಣಿಯರು ನಮ್ಮ ಸೀರೆಗೆ ನಾವು ಕುಚ್ಚು ಏನಾದರೂ ಹಾಕೋಬೇಕು, ಜಾಸ್ತಿ ಖರ್ಚು ಬೇಡ ಅಂದರೆ ಒಂದೇ ಒಂದು ರೀಲ್ ದಾರ, ಅದು ಮತ್ತು ನಿಮ್ಮ ಸ್ಯಾರಿಯಲ್ಲಿ ಯಾವ ಕಲರ್ ಇದೆ ನೋಡಿಕೊಂಡು ನಿಮಗೆ ಯಾವ ಕಲರ್ ಇಷ್ಟ ವರ್ಕ್ ಮಾಡೋದಕ್ಕೆ ನೋಡ್ಕೊಂಡು ಒಂದು ರೀಲ್ ದಾರ ತಂದುಕೊಂಡು ಈ ಒಂದು ಡಿಸೈನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಹಾಕೋದು ಕೂಡ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಇದು ಬಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ, ಪ್ಯಾರೆಟ್ ಗ್ರೀನು ಬ್ಲೂ ಕಲರಲ್ಲಿ ಸೀರೆ ಇದೆ. ಬಾರ್ಡರ್ ಬಂದು ಬ್ಲೂ ಇದೆ, ಬಟ್ ನಾನು ಕಾಂಟ್ರಾಸ್ಟ್ ಅಂದರೆ ಆಪೋಸಿಟ್ ಕಲರಲ್ಲಿ ಪ್ಯಾರೆಟ್ ಗ್ರೀನ್ ದಾರ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಒಬ್ಬರು ಕಾಮೆಂಟಲ್ಲಿ ಕೇಳಿದರು 11ಕ್ಕೆ ಹಾಗೆ 10ನೇ ನಂಬರ್ ನೀಡಲ್ಗೆ 8 ನಂಬರ್ ನೀಡಲ್ಗೆ ವ್ಯತ್ಯಾಸ ಏನಿರುತ್ತೆ ಅಂತ. ಸೊ ನನ್ನ ಹತ್ರ ಇರೋದು ಬಂದು 14 ಇದೆ. ಅದಕ್ಕೆ ತುದಿ ಬಂದು ನೋಡಿ ನೈಸ್ ಆಗಿರುತ್ತೆ. ಮೇನ್ ಇದು ಕಾರಣ ಆಗಿರುತ್ತೆ. ಇದು ನೋಡಿ ನಂದು 9ನೇ ನಂಬರ್ ನೀಡಲ್ಲು. ನೀವು ಕೇಳ್ದಂಗೆ 11ನೇ ನಂಬರ್ ನೀಡಲ್ಲು ಹಾಗೆ 12ನೇ ನಂಬರ್ ನೀಡಲ್ಲು ನನ್ನ ಹತ್ರ ಇಲ್ಲ ನಂಬರಿಂದು. ಇದ್ದರೆ ಗೊತ್ತಾಗ್ತದೆ ಏನು ವ್ಯತ್ಯಾಸ ಅಂತ. ನನಗನ್ಸುತ್ತೆ ವ್ಯತ್ಯಾಸ ಈ ತುದಿ ಅನಿಸುತ್ತೆ. ನೀಡಲ್ಲೆಲ್ಲ ಸೇಮ್ ಇರುತ್ತೆ, ಬಟ್ ಈ ಒಂದು ತುದಿಯಲ್ಲಿ ನಾವು ದಾರ ತೆಗೆಯುವಂಥ ತುದಿ ಏನಿದೆಯಲ್ಲ, ಇದ್ದದ್ದು ವ್ಯತ್ಯಾಸ ಇರಬಹುದೇನೋ ಅಷ್ಟೇ. ದಪ್ಪ ಸಣ್ಣ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸಣ್ಣ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ 14 ನಂಬರ್ ನೀಡಲ್ ನೋಡ್ಬೋದು, ತುಂಬಾ ನೈಸ್ ಇರುತ್ತೆ. ಅದು ಸ್ವಲ್ಪ ಪಲ್ಲುಗೆ ಹಾಕಿ ತೆಗೆಯೋದ್ರೊಳಗೇ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ನಂಬರ್ ನೀಡಲ್ ಸ್ವಲ್ಪ ತುದಿ ಸ್ಟ್ರಾಂಗ್ ಆಗಿರೋದು ಕಾರಣ ಸ್ವಲ್ಪ ನಂಬರ್ ಅನ್ನೋದು ಹೆಚ್ಚು ಕಮ್ಮಿ ಕೊಡ್ತಾರೇನೋ ಅಷ್ಟೇ. ಅಷ್ಟು ಬಿಟ್ಟರೆ ಏನು ಡಿಫ್ರೆಂಟ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ. ನೋಡ್ಕೊಂಬಿಟ್ಟು ತೊಗೊಳ್ಳಿ. ಫಸ್ಟು ತುದಿನ ನೋಡಿ ತೊಗೊಳ್ಳಿ, ನಂಬರ್ ನೋಡಿ ಏನು ಬೇಡ. ಸೊ ನೀವು ರೆಗ್ಯುಲರಾಗಿ ಎಲ್ಲರೂ ಕೇಳ್ತಾ ಇರ್ತೀರ ನಂಬರ್ ಹೇಳಿ ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನಾನು ತೊಗೊಳ್ಳೋವಂಥ ನೀಡಲ್ ನಂಬರ್ನ ಹೇಳಿರ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಫಸ್ಟ್ 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನ ಮಾಡ್ಕೋಬೇಕು. 1 ಆ್ಯಂಡ್ 2. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಕೂಡ ಮಾಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಹೈಪ್ ಕೊಡೋದು ಕೂಡ ಮರಿಬೇಡಿ. 2 ಲಾಕನ್ನ ಹಾಕಿದ ಮೇಲೆ ನೋಡಿ, ಈಗ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. ತುಂಬಾ ಈಸಿ ಇದೆ, ಖಂಡಿತವಾಗ್ಲೂ ಅನ್ಸುತ್ತೆ, ಟ್ರೈ ಮಾಡಿ. 2 ಚೈನ್ಗಳನ್ನ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಫಸ್ಟು 2 ಚೈನ್ ಹಾಕಿದ್ದೀನಿ, ಆಮೇಲೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಇಲ್ಲಿ ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ, ಈ ಕಂಬದಲ್ಲಿ ಹೋಗಿ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಈಗ ಮತ್ತೆ ನೀಡಲ್ ಮೇಲೆ 2 ದಾರ ಇದೆ, ಮತ್ತು ಈ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಕೂಡ ಒಂದು ಡಬಲ್ ಕ್ರೋಶೆ ಅನ್ನೋದು ರೆಡಿಯಾಗುತ್ತೆ. 2 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ, ಕೆಳಗಡೆ ಕೂಡ 2 ಚೈನ್ ಒಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ಮೇಲೆ ಒಂದು 2 ಚೈನ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ 1 2 3 ಚೈನ ಹಾಕ್ಕೋಬೇಕು. ಈ 3 ಚೈನು ಇಲ್ಲಿ ಹಾಕಿರುವಂಥ ಮೇಲೆ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ, ಆ ಕಂಬದಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಹಾಕೋದ್ರಿಂದ ಒಂದು ಸ್ಮಾಲ್ ಪಿಕೋಟ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಇರುವಂಥ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ನೋಡಿ, ಈ 3 ಚೈನ್ ಈಗ ಈ ಕೆಳಗಡೆ ಇರುವಂಥ ಡಬಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಕೆಳಗಡೆ ಇರುವಂಥ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ನೋಡೋದಕ್ಕೆ ಎಲ್ಲ ಡಿಸೈನ್ ಸೇಮ್ ಕಾಣಿಸುತ್ತೆ, ಬಟ್ ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಲುಕ್ ಅನ್ನೋದು ಚೇಂಜಸ್ ಬರುತ್ತೆ. ಇಲ್ಲಿ ನಾನು ಯಾವುದೇ ಒಂದು ಬೀಡ್ಸ್ ತೊಗೊಂಡಿಲ್ಲ, ಕಂಪ್ಲೀಟಾಗಿ ಥ್ರೆಡ್ ವರ್ಕಿಂದ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಕುಚ್ಚು ಕೂಡ ನಾನು ಹಾಕ್ತಾ ಇಲ್ಲ. ನಿಮಗೆ ಕುಚ್ಚು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲಿ ನೋಡಿ, ನಾನು 4 ಡಬಲ್ ಕ್ರೋಶೆ ಕಂಬಗಳಿಗೆ 4 ಪಿಕಾಟ್ ಅನ್ನೋದು ಹಾಕಿದ್ದೀನಿ.
ಸ್ವಲ್ಪ ಪುಟ್ಟದಾಗಿ ಬೇಕು ಅಂದರೆ 4 ಹಾಕಿದ್ದೀನಿ ನಾನು. ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕಪ್ಪ ಅಂತಂದರೆ ನೀವು 5 ಡಬಲ್ ಕ್ರೋಶಕ್ಕೆ ಪಿಕೋಟ್ನ ಹಾಕ್ಕೊಂಡು ಸ್ವಲ್ಪ ದೊಡ್ಡದಾಗಿ ಡಿಸೈನು ಕೂಡ ನೀವು ಮಾಡ್ಬೋದು. ನಾನು ಪುಟ್ಟದಾಗಿ ಹಾಕೋದ್ರಿಂದ ಇಲ್ಲಿ ಕೇವಲ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಸೊ 4 ಡಬಲ್ ಕ್ರೋಶೆ ಕಂಬಕ್ಕೆ ಅಂದರೆ ಒಂದೊಂದು ಡಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಪಿಕೋಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ನ ಹಾಕಿದ ಮೇಲೆ ಮತ್ತೆ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇತ್ತು ಅಂದರೆ ಡಿಸೈನ್ ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋಂತೋಸ್ಕರ ಇಲ್ಲಿ 2 ಲಾಕನ್ನು ಮಾಡಿದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಸೇಮ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವೋ ಅದೇ ಒಂದು ಮೆಥಡಲ್ಲಿ ಇಲ್ಲಿ ಕೂಡ 2 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಈ ಥರ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 2 ಚೈನ್ಸ್ನ ಮಾಡ್ಕೋಬೇಕು. 2 ಚೈನ್ಸ್ನ ಮಾಡಿಕೊಂಡು ನೀಡಲ್ ಮೇಲೆ 1 ದಾರ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಆಮೇಲೆ ಮತ್ತೆ 3 ಚೈನ್ ಮತ್ತು ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗ್ಬಿಟ್ಟು ಲಾಕ್. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಏನು 2 ಚೈನ್ಸ್ ಹಾಕಿ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ತೀವಲ್ವ ಅದು ಕೌಂಟಲ್ಲಿ ಬರೋದಿಲ್ಲ ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟೆ ನೀವು ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದೊಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 3 ಚೈನ ಹಾಕ್ಕೋಬೇಕು. ಆ 3 ಚೈನು ಈ ಡಬಲ್ ಕ್ರೋಶೆದಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೋಬೇಕು. ಆದಷ್ಟು ಪಿಕೋಟ್ನ ಲಾಕ್ ಮಾಡಬೇಕಾದ್ರೆ ಎಡಗಡೆ ಇರುವಂಥ ದಾರನ ಸ್ವಲ್ಪ ಟೈಟಾಗಿ ಇಟ್ಕೊಂಡಿರಿ. ಪಿಕೋಟ್ ಏನಿದೆಯಲ್ಲ ಅದು ಸ್ವಲ್ಪ ನೀಟಾಗಿ ಕುಂತ್ಕೊಳ್ಳುತ್ತೆ. ಸ್ವಲ್ಪ ಲೂಸಾಗಿ ಹಾಕಿದ ತಕ್ಷಣ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸುತ್ತೆ. ಸೊ ಆದಷ್ಟು ಸ್ವಲ್ಪ ಟೈಟಾಗಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬಕ್ಕೆ 4 ಪಿಕೋಟ್ ಹಾಕಿ ವರ್ಕ್ ಮಾಡಿದ್ದೀನಿ. ಈಗ ಮತ್ತೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್. ಇದಕ್ಕೆ ಎಕ್ಸ್ಟ್ರಾ ಏನೂ ಮಾಡ್ತಾ ಇಲ್ಲ ನಾನು, ಜಸ್ಟ್ ನಿಮಗೆ ಬಾರ್ಡರ್ ಥರ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವು ಹ್ಯಾಂಗಿಂಗ್ ಬೀಡ್ಸ್ ಸಿಗುತ್ತಲ್ವ, ತೋರಿಸಿದ್ದೀನಿ ಸುಮಾರು ವಿಡಿಯೋದಲ್ಲಿ ಯಾವ ಥರ ಎಲ್ಲ ವೆರೈಟಿ ಮಾಡ್ಕೋಬೋದು ಅಂತ. ಸೊ ನೋಡ್ಕೊಂಡು ಆ ರೀತಿ ಟ್ರೈ ಮಾಡಿ. ಇಲ್ಲಿ ಯಾವುದೇ ಒಂದು ಮಧ್ಯದಲ್ಲಿ ಮಿಡ್ಲಲ್ಲಿ ಒಂದು ಸ್ಮಾಲ್ ಬೀಡ್ಸ್ ಅಥವಾ ಎಲೆ ಇರೋವಂಥದ್ದು ಫ್ಲವರ್ಸು ಏನೂ ಆಗ್ತಾಯಿಲ್ಲ. ನಾನು ಸಿಂಪಲ್ಲಾಗಿ ರೀಸೆಂಟ್ ಲುಕ್ ಇರಲಿ ಅಂತ ಹೇಳಿಬಿಟ್ಟು ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ಒಂದು ರೀತಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ಟೆಂಪಲ್ಸ್ಗೆಲ್ಲ ಹೋಗ್ತಾ ಇರ್ತೀವಲ್ವ, ಸೊ 1 ಟಿಪ್ ಪಿನ್ ಮಾಡಿಕೊಂಡು ಪಲ್ಲುನ ಹಾಕಿದಾಗ ಈ ಡಿಸೈನ್ ಪುಟ್ಟು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ. ರೀಸೆಂಟಾಗಿ ನಾನು ಒಂದು ಟೆಂಪಲ್ ಸೀರೆಗೆ ಕೂಡ ನೀವು ಹಾಕೋಬೋದು ಅಂತ ತೋರಿಸಿದ್ದೆ. ಆ ಸೀರೆಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕಾಂಟ್ರಾಸ್ಟ್ ಆಗಿರುತ್ತಲ್ವ ಸ್ಯಾರಿ ಕಲರ್ ಕಾಂಬಿನೇಷನ್ನು, ಫುಲ್ ಕ್ರೀಮ್ ಇರುತ್ತೆ. ನೀವು ಯಾವ ಕುಪ್ಸನ್ನು ವೇರ್ ಮಾಡ್ತೀರ ಅಂದರೆ ಬ್ಲೌಸ್ ಯಾವ ರೀತಿ ಉಟ್ಕೊತೀರ ಆ ಕಲರಲ್ಲಿ ವರ್ಕ್ ಮಾಡ್ಕೊಳ್ಳಿ. ಈ ಡಿಸೈನು ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಕೂಡ 4 ಪಿಕೋಟ್ಟು ಹಾಗೆ 4 ಡಬಲ್ ಕ್ರೋಶೆ ಕಂಬ ಮತ್ತು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಒಂದು ಲಾಕ್ ಮತ್ತು ಇನ್ನೂ ಒಂದು ಪಕ್ಕದಲ್ಲೇ ಇನ್ನೊಂದು ಲಾಕ್. ಜಸ್ಟ್ 2 ಲಾಕ್ ಯಾಕಪ್ಪ ಮಾಡಿದ್ದೀನಿ ಅಂದರೆ ಜಸ್ಟ್ ಇಲ್ಲಿ ನಿಮಗೆ ಇದರಿಂದ ಇದಕ್ಕೆ ಟಚ್ ಆಗದೆ ಈ ಒಂದು ಆಚೆ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಡಬಲ್ ಲಾಕನ್ನು ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ನಿಮಗೆ ಬೇಕಿದ್ದರೆ ಇಲ್ಲ ನನಗೆ ಹತ್ತಿರದಲ್ಲೇ ಬೇಕು ಅಂತಂದರೆ ಒಂದೇ ಲಾಕ್ ಹಾಕ್ಕೊಂಡು ಈ ಡಿಸೈನ್ನ ನೀವು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ನೀವು ನೋಡ್ತಾ ಇದ್ದೀರ ಅನ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಕಂಪಲ್ಸರಿ ನೀವು ಥ್ರೆಡ್ ವರ್ಕ್ ಡಿಸೈನ್ ಮಾಡಿದಾಗ ಲಾಸ್ಟಲ್ಲಿ ಮಾತ್ರ ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡೋದು ಮಾತ್ರ ಮರಿಬೇಡಿ. ಸಾರಿ, ಇಲ್ಲೊಂದು ಪಿಕಾಟ್ನ ಮಿಸ್ ಮಾಡಿದ್ದೀನಿ. 4 ಹಾಕಿದ್ದೀನಿ ಮತ್ತು ಇದು ಎಲ್ಲಿ ಬರ್ತದೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಿಮಗೆ ಕಂಪಲ್ಸರಿ ನಿಮಗೆ ಕುಚ್ಚು ಬೇಕಪ್ಪ ಅಂತಂದರೆ ಈ ರೀತಿ 3 ಆಚ್ಗಳನ್ನ ಹಾಕಿದ ಮೇಲೆ ನೆಕ್ಸ್ಟ್ ಆಚ್ ಹಾಕೋಕ್ಕೆ ಮುಂಚೆ ಇಲ್ಲಿ ಒಂದು 4 ಚೈನ ಮಾಡಿಕೊಂಡು ಮತ್ತು ಸೇಮ್ ವರ್ಕನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬಿಟ್ಟು ಕುಚ್ಚು ಕೂಡ ನೀವು ಸೀರೆಗೆ ಹಾಕೋಬೋದು. ಸೊ ಕುಚ್ಚು ಬೇಡ ಅನ್ನೋರು ಹಾಗೆ ಕಂಪ್ಲೀಟಾಗಿ ಇದೇ ರೀತಿ ಕಂಟಿನ್ಯೂ ಆಗಿ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತು ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ಲಾಗಿ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಎರಡು ಕಡೆ ಕೂಡ ಸೇಮ್ ಕಾಣಿಸುತ್ತೆ ಡಿಸೈನು.
ಅಂತ ಏನು ನಿಮಗೆ ಉಲ್ಟಾ ಸೀದಾ ಅಂತ ಅನಿಸಲ್ಲ, ಎರಡು ಕಡೆ ಕೂಡ ಸೇಮ್ ಬರುತ್ತೆ. ಸೊ ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇದ್ರದ್ದು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಡಿಸೈನ್ ಅನ್ನೋದು ಹಾಕಿ ಮುಗಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ಎಲ್ಲಿ ಮಣಿ ಬಳಸದೆ ದಾರದಿಂದ ಹಾಕಿದರೂ ಕೂಡ ಲುಕ್ ಅನ್ನೋದು ಯಾವ ರೀತಿ ಬಂದಿದೆ ಅಂತೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ಅಷ್ಟೇ ನಾರ್ಮಲ್ ಆಗಿ ಅಂತ ಹೆವಿ ಕಾಸ್ಟ್ ಸೀರೆ ಅಲ್ಲ, ಬಟ್ ಡಿಸೈನ್ ಮಾತ್ರ ಹಾಕಿರೋದ್ರಿಂದ ಈ ಪಲ್ಲುಗೆ ಒಂದು ಲುಕ್ ಅನ್ನೋದು ಬರುತ್ತೆ. ಯಾವ ಸೀರೆ ಆದರೆ ಏನಂತೆ, ಬಟ್ ಡಿಸೈನ್ ಮಾತ್ರ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ನಾವು ಚಿಕ್ಕ ಚಿಕ್ಕ ಬಾರ್ಡ್ರ್ ಸೀರೆಗಳನ್ನ ತೊಗೊಂಡಿರ್ತೀವಿ. ಸೊ ಅಂಥ ಸೀರೆಗೆ ಈ ಥರ ಒಂದು ಸಿಂಪಲ್ಲಾಗಿ ಹೆವಿ ವರ್ಕ್ ಇಲ್ಲದೆ, ಯಾವುದೇ ಒಂದು ಬೀಡ್ಸ್ ಇಲ್ಲದೆ, ಕುಚ್ಚು ಕಟ್ಟೋ ಕೆಲಸ ಇಲ್ಲದೆ ಯಾವುದಾದ್ರೂ ಡಿಸೈನ್ನ ಹುಡುಕ್ತಾ ಇದ್ದರೆ ಈ ಡಿಸೈನ್ನ ನೀವು ಆರಾಮಾಗಿ ನಿಮ್ಮ ಸೀರೆಗೆ ನೀವೇ ಹಾಕೋಬೋದು. ಜಸ್ಟ್ ಒಂದು ರೀಲ್ ದಾರದಲ್ಲಿ ಈ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಹೆವಿ ಖರ್ಚು ಕೂಡ ಇಲ್ಲ. ಜಸ್ಟ್ ಒಂದು ರೀಲ್ಸ್ ದಾರ ಅಂದರೆ ಒಂದು 15 ರೂಪಾಯಿದಲ್ಲಿ ಸಿಕ್ಬಿಡುತ್ತೆ. ನಿಮ್ಮ ಸೀರೆಗಾದರೆ ಒಂದು 15 ರೂಪಾಯಿ ಖರ್ಚಲ್ಲಿ ಹಾಕ್ಕೋಬೋದು. ಇದೇ ಸೀರೆನ ಕಸ್ಟಮರ್ ಯಾರಾದರೂ ಬಂದು ನಿಮಗೆ ಡಿಸೈನ್ ಕೇಳಿ ಪ್ರೈಸ್ ಕೇಳೋದಾದರೆ ಇದಕ್ಕೆ ಟೈಮ್ ಅಂತೂ ಬೇಕಲ್ವಾ ಹಾಕೋದಕ್ಕೆ. ಸೊ ವರ್ಕ್ ಮಾಡೋರು ದಾರದ ರೇಟ್ ಅಂತ ತೊಗೊಳಕ್ಕಾಗಲ್ಲ. ವರ್ಕ್ ಮಾಡಿರುವಂಥ ಟೈಮ್ ನೋಡಿಕೊಂಡು ಪ್ರೈಸ್ ಅನ್ನೋದು ತೊಗೋಬೇಕಾಗತ್ತೆ. ಸೊ ಇದು ಕಂಪ್ಲೀಟಾಗಿ ಸ್ಯಾರಿ ಫುಲ್ ಹಾಕಿದ್ಮೇಲೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 450 ರೂಪೀಸ್ ಚಾರ್ಜನ್ನು ನೀವು ಮಾಡ್ಕೋಬೋದು. ಯಾಕಂದರೆ ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಮೈಸೂರು ಸಿಲ್ಕ್ ಸೀರೆಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾಣುತ್ತಲ್ಲ, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಪ್ರೈಸ್ ತೊಗೊಳ್ಳೋದಾದರೆ ಏನೆಲ್ಲ 450. ಸೊ ನೀವೇನಾದರೂ ಕ್ರೋಶಾ ವರ್ಕ್ ಮಾಡ್ಕೊಂಡು ನಿಮ್ಮ ಸೀರೆಗೆ ನೀವು ಹಾಕ್ಕೊಳ್ಳೋಂಗಿದ್ರೆ ಜಸ್ಟ್ ಒಂದು 15 ರೂಪಾಯಿ ಖರ್ಚಲ್ಲೇ ಈ ಡಿಸೈನು ಮುಗಿದೋಗುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.